ಸಮಗ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಮಹಾಕುಂಭಮೇಳ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವಿಶ್ವದಲ್ಲಿಯೇ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ. ತಮಗೆಲ್ಲರಿಗೂ ಗೊತ್ತಿದೆ, ವಿಶೇಷವಾಗಿ ವರ್ಷಗಳಲ್ಲಿ ಎಷ್ಟೊಂದು ಹಬ್ಬಗಳನ್ನು ನೋಡ್ತೀವಿ. ಆದರೆ ಮಹಾಕುಂಭಮೇಳ ಅಂತ ಹೇಳಿದ್ರೆ ಅದೆಷ್ಟೋ ವರ್ಷಕ್ಕೊಮ್ಮೆ ನಡೆಯುತ್ತೆ ಅನ್ನುವಂಥ ಮಾತನ್ನು ನಾವು ಕೇಳಿರ್ತೀವಿ. ಆದರೆ ಎಷ್ಟು ವರ್ಷಗಳಿಗೊಮ್ಮೆ ಈ ಒಂದು ಕುಂಭಮೇಳ ನಡೆಯುತ್ತೆ? ಈ ಕುಂಭಮೇಳಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ? ಇಲ್ಲಿನ ವಿಶೇಷತೆ ಏನು? ಎಷ್ಟೋ ಜನಕ್ಕೆ ಕುಂಭಮೇಳಕ್ಕೆ ಹೋಗಬೇಕು, ಭಾಗವಹಿಸಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಅದರ ಹಿಂದಿನ ಅರ್ಥ ಏನು, ಇತಿಹಾಸ ಏನು, ಅದರ ಮಹತ್ವವೇನು ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಪಾಲ್ಗೊಳ್ಳೋದ್ರ ಮುಖೇನ ಸಂಪೂರ್ಣವಾದಂಥ ಫಲಾಫಲಗಳನ್ನು ಮನುಷ್ಯರಾದಂಥ ನಾವು ಅನುಭವಿಸ್ಬೋದು. ಸೊ ಈ ಒಂದು ಮಹಾಕುಂಭಮೇಳದ ವಿವರಣೆಯನ್ನು ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಗರ್ಭನಾಥ್ ಅಗೋರು ಭೈರವಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ತಮ್ಮ ಒಂದು ವಿಶೇಷವಾದಂಥ ಆಗಮನ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ಕೊಟ್ಟಿದೆ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಮಹಾಕುಂಭಮೇಳ ಹೆಸರು ಕೇಳಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅದೊಂದು ದೊಡ್ಡದಾದಂಥ ಕುಂಭಮೇಳ ಅಂತ ಹೇಳಿಬಿಟ್ಟು. ಸೊ ನಾವು ಮಾಧ್ಯಮಗಳಲ್ಲಿ ನೋಡಿ ಅಭ್ಯಾಸ ಇದೆ ನಮ್ಮ ಎಲ್ಲ ವೀಕ್ಷಕರಿಗೆ. ನಿಜಕ್ಕೂ ಈ ಒಂದು ಮಹಾಕುಂಭಮೇಳದ ವಿಶೇಷತೆ ಏನು, ಇತಿಹಾಸ ಏನು, ದಯವಿಟ್ಟು ತಿಳಿಸ್ಕೊಡಿ. ಆದೇಶ್ ಆದೇಶ್ ಆದೇಶ್, ಜೈ ಶ್ರೀ ಮಹಾಕಾಳ್. ಈ ಮಹಾಕುಂಭಮೇಳ ಅನ್ನೋದು ಒಂದು ಸನಾತನ ಧರ್ಮದಲ್ಲಿ ವಿಶ್ವದಾದ್ಯಂತ ನಡೀತಕ್ಕಂಥದ್ದು ಒಂದು ಮಹಾ ಹಬ್ಬ, ಅಂದರೆ ಮಹಾಪರ್ವ ಅಂತಲೇ ಹೇಳ್ತೀವಿ. ಈ ಕುಂಭಮೇಳನ ನಾವು ಮಾಡಬೇಕಾದ್ರೆ ಕುಂಭಮೇಳ, ಕುಂಭ ಅಂತಂದರೆ ಒಂದು ಬಿಂದಿಗೆ ಅಥವಾ ಒಂದು ಕುಂಭ ಅಂದರೆ ಎಲ್ರಿಗೂ ಅರ್ಥ ಇರುತ್ತೆ, ಅದೊಂದು ಕುಂಭ ಅಂತ. ಅದರಲ್ಲಿ ನಾವು ಮೇಳ ಅಂತ ಕರಿತೀವಿ, ಉತ್ಸವ, ಪರ್ವ ಅಂತ. ಈ ಮಹಾಕುಂಭಮೇಳ ಅನ್ನೋದು ಒಂದು ವಿಶೇಷವಾಗಿ ಸನಾತನ ಧರ್ಮದಲ್ಲಿ ಬರ್ತಕ್ಕಂಥ ಒಂದು ಇತಿಹಾಸದಲ್ಲಿ ಒಂದು ಕತೆ ಇದೆ. ಇದ್ರ ಬಗ್ಗೆನೇ ಒಂದು ಕತೆ ಇದೆ. ಅಂದರೆ ಕುಂಭ ಸ್ನಾನ ತ್ರಿವೇಣಿ ಸಂಗಮದಲ್ಲಿ, ಅಂದರೆ ನದಿಗಳು, 3 ನದಿಗಳು ಕೂಡಿರ್ತಕ್ಕಂಥ ಒಂದು ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಸಾಧುಗಳು, ಅಘೋರಿಗಳು, ಸಂತರುಗಳು, ಸಿದ್ಧರುಗಳು ಮತ್ತು ಜನಸಾಮಾನ್ಯರು, ಸಾಧಕರುಗಳೆಲ್ಲರೂ ಒಂದು ಸ್ನಾನವನ್ನು ಅಮೃತ ಸ್ನಾನ ಅಂತ ಕರಿತೀವಿ. ಇದನ್ನು ಅಮೃತ ಸ್ನಾನ ಅಥವಾ ತೀರ್ಥ ಸ್ನಾನ, ತೀರ್ಥ ಸ್ನಾನಕ್ಕಿಂತ ಅತಿ ಮೇಲ್ಪಟ್ಟದ್ದು ಅಮೃತ ಸ್ನಾನ ಅಂತ ಇದರ ಅರ್ಥ. ಅದಕ್ಕೆ ಇದನ್ನು ಕುಂಭಮೇಳ ಅಂತ ಕರೀತಾರೆ. ಇದರ ಇತಿಹಾಸವನ್ನು ತಿಳಿಸ್ಕೊಡಿ. ಹೇಗೆ ಆರಂಭಗೊಳ್ತು, ಎಷ್ಟು ವರ್ಷಗಳಿಗೊಮ್ಮೆ ಆಗತ್ತೆ? ಇದರದ್ದು ಇತಿಹಾಸ ಏನು ಅಂದ್ರಮ್ಮ, ಈ ಕುಂಭಮೇಳ ಮಾಡಬೇಕಾದ್ರೆ ಮಹಾಕುಂಭಮೇಳದಲ್ಲಿ ಮೊದಲು ಕುಂಭಮೇಳ ಅಂತ 3 ವರ್ಷಕ್ಕೊಂದು ಸಲ ಸಂಗಮದಲ್ಲಿ ನಡೆಯುತ್ತೆ. ಮತ್ತು 6 ವರ್ಷಕ್ಕೆ ಅರ್ಧ ಕುಂಭಮೇಳ ಆಗುತ್ತೆ. 12 ವರ್ಷಕ್ಕೆ ಪೂರ್ಣ ಕುಂಭಮೇಳ ಆಗುತ್ತೆ. 12 ವರ್ಷ ಅದನ್ನು 12 ಸಲ ಬಂದರೆ 12 × 12 ಅಂದರೆ 144 ವರ್ಷ ಆಗುತ್ತೆ. 144 ವರ್ಷಕ್ಕೆ ಬರುವಂಥದ್ದನ್ನು ಪೂರ್ಣ ಮಹಾಕುಂಭಮೇಳ ಅಂತ ಕರಿತೀವಿ. ಈ ಪೂರ್ಣ ಮಹಾಕುಂಭಮೇಳ ನಮ್ಮ ಅದೃಷ್ಟದ ಪ್ರಕಾರ ಇವತ್ತು ಈ ವರ್ಷ 2025ರಲ್ಲಿ 144 ವರ್ಷಕ್ಕೆ ಬಂದಿರತಕ್ಕಂಥದ್ದು ಪೂರ್ಣ ಮಹಾಕುಂಭಮೇಳ ಬಂದಿರೋದು. ಇದೇ ತಿಂಗಳು 13ನೇ ತಾರೀಕು ಆರಂಭಗೊಂಡಿದೆ. ಎಲ್ಲರಿಗೂ ಗೊತ್ತಿದೆ, 26ನೇ ತಾರೀಕಿನ ತನಕ ನಡೀತಾನೇ ಇರುತ್ತೆ. ಈ ಒಂದು ಸರಿಸುಮಾರು 1.5 ತಿಂಗಳು ಈ ಒಂದು ಮಹಾಕುಂಭಮೇಳ ನಡೆಯುತ್ತೆ. ಸೊ ಎಲ್ಲರಿಗೂ ಕೂಡ ಇದು ಹೇಗೆ ಹುಟ್ಟುಕೊಳ್ತು ಅನ್ನುವಂಥದ್ದು ಒಂದು ಕುತೂಹಲಕಾರಿ ಪ್ರಶ್ನೆ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇದು ಇತಿಹಾಸದಲ್ಲಿ ನೋಡಿದಾಗ ಇದು ಸಮುದ್ರ ಮಂಥನ ಮಾಡಿದಾಗ ಅಮೃತ ಒಂದು ಕುಂಭ ಬಂದಾಗ, ಅಮೃತ ಕುಂಭನ ಗರುಡ, ಅದು ಇತಿಹಾಸ ತುಂಬ ದೊಡ್ಡದಿರುತ್ತೆ. ಇದರಲ್ಲಿ ನಾನು ಶಾರ್ಟಾಗಿ ಏನು ಹೇಳ್ತೀನಿ ಅಂದರೆ, ಅಮೃತ ಕುಂಭನ ಗರುಡ ತಗೊಂಡು ಬರಬೇಕಾದ್ರೆ, ಅಂದರೆ ಅವನು ಶಾಪ ತನ್ನ ತಾಯಿನ ಒಂದು ಸೆರೆಯಿಂದ ಬಿಡಿಸೋದಕ್ಕೋಸ್ಕರ ಅವನು ಕುಂಭನ, ಅಮೃತ ಹೊಂದಿರ್ತಕ್ಕಂಥ ಆ ಕುಂಭನ ತಗೊಂಡು ಬರಬೇಕು ಅಂತ ಆಜ್ಞೆ ಆಗಿರುತ್ತೆ. ಸೊ ಅಮೃತ ಕುಂಭನ ತರಬೇಕಾದ್ರೆ 4 ಕುಂಭಗಳು 4 ಜಾಗದಲ್ಲಿ ಬೀಳುತ್ತವೆ. ಒಟ್ಟಿಗೆ ಟೋಟಲು 12 ಕುಂಭಗಳಿದ್ದಾವೆ. 8 ಸ್ವರ್ಗದಲ್ಲಿದ್ದಾವೆ, 4 ಭೂಲೋಕದಲ್ಲಿದ್ದಾವೆ. ಸೊ ಆ 4 ಕುಂಭಗಳಲ್ಲಿ 4 ಕುಂಭಮೇಳ ಒಂದೊಂದು ಜಾಗದಲ್ಲಿ ಬೀಳುತ್ತೆ. ಅದು ಒಂದು ಜಾಗ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ, ಎರಡನೇದು ನಾಸಿಕ್ನಲ್ಲಿ ಗೋದಾವರಿ ನದಿ ತ್ರಿವೇಣಿ ಸಂಗಮ, ಮತ್ತು ಮೂರನೇದು ಉಜ್ಜಯಿನಿಯಲ್ಲಿ
ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅಮೃತ ಬೀಳುತ್ತೆ. 4ನೇದು ಹರಿದ್ವಾರಲ್ಲಿ ಬೀಳುತ್ತೆ. ಸೊ ಈ ಥರ 4 ಜಾಗಗಳಲ್ಲಿ ಅಮೃತ ಕಳಸ ಬಿದ್ದಿರ್ತಕ್ಕಂಥ ತ್ರಿವೇಣಿ ಸಂಗಮದ ನದಿನ ನಾವು ಸ್ನಾನನ ಕುಂಭಮೇಳ ಅಥವಾ ಅಮೃತ ಸ್ನಾನ ಅಂತ ಕರಿತೀವಿ. ಸೊ ಈಗ ಅವರು ಗರುಡ ಆ ಕುಂಭನ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಆ ಜಾಗ ಬಿದ್ದಿರ್ತಕ್ಕಂಥದ್ದು ಕುಂಭ ಏನಿದೆ ಅಲ್ಲಿ ಸ್ನಾನ ಮಾಡಿದ್ರೆ ಅಮೃತ ಸಿದ್ಧಿ, ಅಂದರೆ ಒಂದು ಆರೋಗ್ಯವಾದ ವಿಚಾರದಲ್ಲಿ ಆಗಲಿ ಅಥವಾ ಒಂದು ಒಳ್ಳೆಯ ಒಂದು ಅಮೃತನ ಕುಡಿದಷ್ಟು ಶಕ್ತಿ ಮತ್ತು ಅದು ಒಂದು ದೇಹಕ್ಕೆ ಒಂದು ಆರೋಗ್ಯಕರವಾದ ಒಂದು ಆಯುರ್ವೇದದ ಮುಖಾಂತರ ಸಿಗ್ತಕ್ಕಂಥ ಒಂದು ಶಕ್ತಿನೇ ಈ ಮಹಾಕುಂಭಮೇಳ ಸ್ನಾನ. ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಅಘೋರಿ ನೀವು, ಬಹಳ ಹೆಮ್ಮೆ ಪಡುವಂಥ ವಿಚಾರ. ಈ ಒಂದು ಮಹಾಕುಂಭಮೇಳದಲ್ಲಿ ಅಘೋರಿಗಳ ಪಾತ್ರಗಳನ್ನು ತಿಳಿಸ್ಕೊಡಿ. ಈ ಮಹಾಕುಂಭಮೇಳದಲ್ಲಿ ಮೊದಲು ಅಘೋರಿಗಳಿಗೆ ಪ್ರಥಮ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸುಮಾರು ಅಘೋರಿಗಳು ನಾವೆಲ್ಲರೂ ಎಲ್ಲಿರ್ತೀವಿ ಅಂತಂದರೆ ಏಕಾಂತದಲ್ಲಿ ತುಂಬ ವರ್ಷಗಳ ಕಾಲ ಸಾಧನೆ ಮಾಡಿಕೊಂಡು ಒಂದು ಜಾಗದಲ್ಲಿ ಇರ್ತೀವಿ. ಸೊ ಆ ಜಾಗಗಳಲ್ಲಿ ಏನಿರುತ್ತೆ ಅಂತಂದರೆ ಏಕಾಂತ, ನಮ್ಮ ಸಾಧನೆಗಳು ಎಷ್ಟು ಶಕ್ತಿ ಇರುತ್ತೆ ಆ ಶಕ್ತಿ, ಕೆಲವರು 145 ವರ್ಷದ ಅಘೋರಿಗಳು ಇರ್ತಾರೆ, 300 ವರ್ಷ ಅಘೋರಿಗಳಿರ್ತಾರೆ, 500 ವರ್ಷದ ಅಘೋರಿಗಳಿರ್ತಾರೆ. ಈ ರೀತಿ ಸಾಧನೆ ಮಾಡಿಕೊಂಡೇ ಕುಂತಿರ್ತಕ್ಕಂಥ ಎಲ್ಲ ಅಘೋರೀಸ್ಗಳು ನಾವೆಲ್ಲರೂ ಕುಂಭಮೇಳ ನಡೆಯುವಾಗ ಬಂದು ಕುಂಭ ಸ್ನಾನ ಮಾಡ್ತಾರೆ. ಕುಂಭ ಸ್ನಾನ ಮಾಡಿದಾಗ ಮತ್ತು ಸಾಧುಗಳು, ನಾಗಾ ಸಾಧುಗಳು ಮತ್ತು ಅವಧೂತರುಗಳು, ಅಘೋರಿಗಳು ಇವರೆಲ್ಲರೂ ಅಲ್ಲಿ ಕುಂಭ ಸ್ನಾನ ಮಾಡೋದಕ್ಕೆ ಅಂತಲೇ ಬಂದಾಗ ಅವ್ರ ಎನರ್ಜಿನ, ಅಂದರೆ ಅವ್ರು ತಪಸ್ ಮಾಡಿ ಗಳಿಸಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಆ ಕುಂಭ ಸ್ನಾನದಲ್ಲಿ ನದಿನಲ್ಲಿ ಸ್ನಾನ ಮಾಡಿದಾಗ ಆ ಎನರ್ಜಿ ಇನ್ನೂ ಮೋರ್ ಸ್ಪ್ರೆಡ್ ಆಗುತ್ತೆ. ಅಂದರೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ. ಆದ್ದರಿಂದ ಪ್ರಥಮವಾಗಿ ಎಲ್ಲ ಸಾಧುಗಳಿಗೆ, ಅಘೋರಿಗಳಿಗೆ ಮೊದಲ ಸ್ನಾನದ ಅವಶ್ಯಕತೆ ಇರುತ್ತೆ. ಅದಾದ ನಂತರ ಸಾರ್ವಜನಿಕರಿಗೆ ಕುಂಭ ಸ್ನಾನ ಮಾಡುವಂಥದ್ದು ಅವಕಾಶ ಸಿಗುತ್ತೆ. ಸೊ ಇದು ಮುಖ್ಯವಾದದ್ದು. ಪ್ರಥಮವಾಗಿ ಅಘೋರಿಗಳು ಸ್ನಾನ ಮಾಡೋದೇ ಅದರಿಂದ ಇದು ಕುಂಭ ಸ್ನಾನ ಮುಖ್ಯ. ಖಂಡಿತ. ನಿಮ್ಮ ಮತ್ತು ನಾಗಸಾಧುಗಳ ಸಮಾಗಮ ಹೇಗಿರುತ್ತೆ ಅಲ್ಲಿ? ಎಲ್ರಿಗೂ ಕೂಡ ಬಹಳಷ್ಟು ಕುತೂಹಲ ಇರುತ್ತೆ. ನಾವು ನೋಡ್ತಾ ಇರ್ಬೋದು, ಕೋಟ್ಯಾಂತರ ಜನ ಬಂದು ಈ ಒಂದು ಮಹಾಕುಂಭಮೇಳದಲ್ಲಿ ಭಾಗಿಯಾಗಬೇಕು ಅಂತ ಆಸೆ ಪಟ್ಟಿರ್ತಾರೆ. ಅಲ್ಲಿ ಎಷ್ಟೊಂದು ಜನಸಂದಣಿ ಇರಬಹುದು. ಅವೆಲ್ಲದರ ಮಧ್ಯೆ ನಿಮ್ಮ ಮತ್ತು ನಾಗಸಾಧುಗಳ ಒಂದು ಹೊಂದಿಕೆ ಇರ್ಬೋದು, ಸಮಾಗಮ ಇರ್ಬೋದು, ಯಾವ ರೀತಿ ಇದೆ? ಅಂದರೆ ಇಲ್ಲಿ ನಮ್ಮ ಅಖಾಡಗಳು ಇರುತ್ತವೆ. ಅಖಾಡಗಳಲ್ಲಿ ನಾಗಸಾಧುಗಳು ಅಖಾಡಗಳು, ಪಂಥಗಳು ಬೇರೆ ಇರುತ್ತೆ. ಅಘೋರ್ ಪಂಥಗಳು ಬೇರೆ ಬರುತ್ತೆ. ಮತ್ತು ಗಿರಿ ಸಂಪ್ರದಾಯ, ಪುರಿ ಸಂಪ್ರದಾಯ, ತೀರ್ಥ ಸಂಪ್ರದಾಯ, ಈ ರೀತಿ ಅಖಾಡಗಳು ಇರುತ್ತವೆ. ಸೊ ನಾಗ ಸಾಧುಗಳು ಈಗ ಯಾರೂ ಸಹ ಅಷ್ಟು ಒಟ್ಟಿಗೆ ಎಲ್ಲ ಸಾಧುಗಳನ್ನು, ಎಲ್ಲ ಸಂತರುಗಳನ್ನು ನೋಡೋ ಅವಕಾಶ ಯಾವಾಗಲೂ ಸಿಗೋದಿಲ್ಲ. ಏಕೆಂದರೆ ಎಲ್ಲರೂ ಒಂದೊಂದು ಕಡೆ, ನಾವೆಲ್ಲ ಒಂದೊಂದು ಕಡೆ ಸ್ಮಶಾನದಲ್ಲಿರ್ತೀವಿ, ಬೆಟ್ಟದಲ್ಲಿರ್ತೀವಿ, ಗುಡ್ಡದಲ್ಲಿರ್ತೀವಿ, ಕಾಡುಗಳಲ್ಲಿರ್ತೀವಿ. ಈ ಥರ ಎಲ್ಲೋ ಸಾಧನೆ ಮಾಡಿಕೊಂಡು ನಾವು ಆಲ್ ಓವರ್ ಪ್ರಪಂಚದಲ್ಲಿ ಸುತ್ತುತ್ತಾ ಇರ್ತೀವಿ. ಸೊ ಏಕಕಾಲದಲ್ಲಿ ಎಲ್ಲರೂ ಬಂದು ಸೇರ್ತಕ್ಕಂಥ ಅವಕಾಶ ಇಲ್ಲಿ ಸಿಗುತ್ತೆ ನಮಗೆ. ಸೊ ಅದರಿಂದ ಎಲ್ಲರೂ ಸಹ ನಾಗಸಾಧುಗಳು ಮತ್ತು ಅಘೋರಿಗಳು ಎಲ್ಲರ ಮಿಲನ ಅಲ್ಲಿ ಕುಂಭಮೇಳದಲ್ಲಿ ನಡೆಯುತ್ತೆ. ಸೊ ಇದು ಒಂದು ಏನು ಅಂತಂದರೆ ಎಲ್ಲನೂ ಒಟ್ಟಿಗೆ ಅಂದರೆ ನಾವು ಶಿವಸಾಧನೆ, ಈಗ ಅಘೋರಿಗಳಾಗಲಿ ನಾಗಸಾಧುಗಳು ಎಲ್ಲರೂ ಒಂದೊಂದು ಸಾಧನೆ ಮಾಡಿದಾಗ ಶಿವ ಸಾಧನೆ ಇರುತ್ತೆ. ಒಂದು ಶಿವನ ನೋಡೋ ಶಕ್ತಿ ಹೇಗಿರುತ್ತೆ, ಸಾವಿರಾರು ಶಿವಗಳನ್ನ ನೋಡೋ ಶಕ್ತಿ ಅವಕಾಶ ಅಲ್ಲಿ ಸಿಗುತ್ತೆ. ಸೊ ಅದನ್ನು ನಾವು ಹೇಳ್ಬೋದು. ಮಹಾಕುಂಭಮೇಳಕ್ಕೂ ಸಂತರಿಗೂ ಇರುವಂಥ ಅವಿನಾಭಾವ ಸಂಬಂಧದ ಬಗ್ಗೆ ತಿಳಿಸ್ಕೊಡಿ. ಅದೇ ಅಮ್ಮ ಹೇಳಿದೆ. ಈಗ ಮಹಾಕುಂಭಮೇಳದಲ್ಲಿ ಏನಂತಂದರೆ ಈ ಸಂತರುಗಳು, ನಾವು ನಾಗಸಾಧುಗಳು, ಅಘೋರಿಗಳು ನಾವೆಲ್ಲರೂ ಮುಖ್ಯವಾಗಿ ಇಷ್ಟು ವರ್ಷ ಮಾಡಿರ್ತಕ್ಕಂಥ ಒಂದು ತಪಸ್ಸು, ಅದನ್ನು ಒಂದು ಎಷ್ಟೋ ಜನ ಆ ತಪಸ್ಸಲ್ಲೇ ಕೂತಿರ್ತೀವಿ. ಸೊ ಅದರಿಂದ ನಾವು ಅಲ್ಲಿ ಬಂದು ಕುಂಭ ಸ್ನಾನ ಮಾಡಿದಾಗ
ಆ ಎನರ್ಜಿ ನಮ್ಮದು ಪಾಸಿಟಿವ್ ಎನರ್ಜಿ ಏನಿರುತ್ತೆ ಆ ಕುಂಭದಲ್ಲಿ ಬೆರೆತಾಗ, ಸೊ ಆ ಅವಕಾಶ ನೀವು ನೋಡಿರ್ಬೋದು. ಆ ಗೋರಿಗಳು ಸ್ನಾನ ಮಾಡಿ ತಕ್ಷಣ ಒಂದು ಕುಂಭ ಸ್ನಾನದಲ್ಲಿ ನಮ್ಮ ಜಡೆ ಎಲ್ಲ ನಾವು ಸ್ನಾನ ಮಾಡ್ಕೊಂಡು ಜಡೆ ಹಿಂಗೆ ಮೇಲೆ ಹಾಕ್ತೀವಿ. ಮೇಲೆ ಜಡೆನ ಹಿಂಗೆ ಹಾಕಿ ಹಿಂಗೆ ಮೇಲೆ ನೋಡಿದಾಗ ಭಗವಂತ ಕಾಣಿಸ್ತಾನೆ ಅನ್ನೋದು ಒಂದು ವಾಡಿಕೆ. ಸೊ ಆಗ ಆ ಶಕ್ತಿನ ನಾವು ನೋಡಿದಾಗ ಆ ಶಕ್ತಿನಲ್ಲಿ ಮಿಲನ ಆಗ್ತೀವಿ. ಸೊ ಅದು ಆ ಮಿಲನ ಅನ್ನೋದು ಶಿವನ ಒಂದು ಶಕ್ತಿ ಜೊತೆ ಮಿಲನ ಆದಾಗ ಅಲ್ಲಿ ನಡೀತಕ್ಕಂಥ ಒಂದು ಏನು ಶಕ್ತಿಯ ಪ್ರಚೋದನೆ ಆಗುತ್ತೆ, ಅದೆಲ್ಲರದ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ. ಓಕೆ, ಜನಗಳು ಅಲ್ಲಿ ಹೋಗಿ ಈ ಥರದ್ದು ಒಂದು ವಿಶೇಷವಾದಂಥ, ನೀವು ಹೇಳಿದೆ ಎಷ್ಟೋ ಶಿವನ ಒಂದು ದರ್ಶನವಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಏನೆಲ್ಲವನ್ನು ಕಣ್ತುಂಬಿಕೊಳ್ಬಹುದು, ಯಾವೆಲ್ಲ ವಿಶೇಷತೆಗಳನ್ನು, ಅಂದರೆ ಬೇರೆ ಕಡೆ ಎಲ್ಲೂ ಸಿಗದೇ ಇರುವಂಥ ಒಂದು ಸಕಾರಾತ್ಮಕ ಎನರ್ಜಿಯ ಜೊತೆಗೆ ಇನ್ನೇನೇನು ವಿಶೇಷತೆ ಇದೆ ಅಲ್ಲಿ? ನಾವು ಅನೇಕ ಪವಾಡಗಳು ಅಂದರೆ ಅಖಾಡಗಳಲ್ಲಿ ಯೋಗ ಸಾಧನೆಗಳು ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ಜಪ ತಪಗಳು ನಡೀತಾ ಇರುತ್ತವೆ. ನಾವೆಲ್ಲರೂ ಅಲ್ಲಿ ಒಂದು ಧ್ವನಿ ಹಾಕ್ಕೊಂಡು ಜಪಗಳು ಮಾಡ್ತೀವಿ, ತಪಸ್ ಮಾಡ್ತಾ ಇರ್ತೀವಿ. ಮತ್ತು ಅಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಎಲ್ಲರಿಗೂ ಒಂದು ಸಾರ್ವಜನಿಕರಿಗೆ ದರ್ಶನ ಇರುತ್ತೆ. ಪ್ರೊಸೆಷನ್ ಅಂದರೆ ಮೆರವಣಿಗೆ ನಡೆಯುತ್ತೆ. ಒಂದೊಂದು ಪಂಥದ್ದು ಅಖಾಡಗಳದ್ದು ಮೆರವಣಿಗೆ ನಡೆಯುತ್ತೆ. ಯಾರ್ಯಾರು ಏನೇನು ಸಾಧನೆಗಳನ್ನ ತೋರಿಸ್ತಾರೆ ಅದನ್ನೆಲ್ಲದನ್ನು ನೋಡ್ಬೋದು. ಉತ್ಸವಗಳನ್ನ ನೋಡ್ಬೋದು. ಪ್ರತಿಯೊಂದು ಮೆರವಣಿಗೆ ಉತ್ಸವಗಳು ಮತ್ತು ಅವರವರ ಒಂದು ಪ್ರೀತಿ ಪಾತ್ರವಾದ ಒಂದು ದೇವತೆಗಳ ಒಂದು ಮೆರವಣಿಗೆಗಳನ್ನ ಮಾಡ್ತಾರೆ. ಸೇಮ್ ಜಾತ್ರೆ ಮೇಳ ಹೇಗೆ ನಾವು ಜಾತ್ರೆಗಳು ಮಾಡ್ತೀವಿ, ಇದು ಒಂದು ದೊಡ್ಡ ವಿಶ್ವ ಜಾತ್ರೆ. ವಿಶ್ವ ಜಾತ್ರೆ ಥರನೇ ಇದು ನಡೆಯುತ್ತೆ. ಓಕೆ, ಏನಾದರೂ ಇಂಥದ್ದೇ ಒಂದು ಆರೈಕೆ ಮಾಡ್ಕೊಂಡಿರೋರು ಹೋಗ್ಬೋದಾ, ಅಥವಾ ಎಲ್ಲರೂ ಹೋಗ್ಬೋದಾ, ಅಥವಾ ಎಲ್ಲ ವಯೋಮಾನದವರು ಅಲ್ಲಿಗೆ ಬಂದು ಭೇಟಿ ಮಾಡ್ಬೋದಾ, ಯಾವ ಥರ? ಈ ಮಹಾಕುಂಭಮೇಳ ಎಲ್ಲರೂ ಸಹ ಒಂದು ಪವಿತ್ರ ಸ್ನಾನ ಮಾಡ್ಬೋದು. ಆದರೆ ಅಲ್ಲಿ ವಾತಾವರಣನ ನೋಡ್ಕೋಬೇಕಾಗುತ್ತೆ. ಅಂದರೆ ತುಂಬ ಚಳಿ ಇರೋದ್ರಿಂದ, ಆರೋಗ್ಯದ ದೃಷ್ಟಿಯಿಂದ ಯಾರಿಗೆ ಈಗ ವೀಸಿಂಗ್ ಪ್ರಾಬ್ಲಮ್ ಇರೋರಿಗೆ, ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋರಿಗೆ, ಈಗೆಲ್ಲ ಜನಸಂಖ್ಯೆ ಈ ವರ್ಷ ಪೂರ್ಣ ಮಹಾಕುಂಭಮೇಳ ಇರೋದರಿಂದ ತುಂಬ ಜನ, ಕೋಟಿ ಜನಗಳು ಸೇರೋ ಸಾಧ್ಯತೆ ಇದೆ. ಸೊ ಅದರಿಂದ ಅವರ ಆರೋಗ್ಯ ದೃಷ್ಟಿನ ನೋಡಿಕೊಂಡು ಅವರು ಅಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲಾಂದರೆ ಯಾರು ಆರೋಗ್ಯವಂತರು ಹೋಗಿರ್ತಾರೆ ಅಲ್ಲಿಂದ ಒಂದು ತೀರ್ಥ ತೊಗೊಂಡು ಬಂದು ಮನೆಯಲ್ಲಿ ಅದನ್ನು ತೀರ್ಥ ಹಾಕಿಸಿ ಎಲ್ಲರಿಗೂ ಸ್ನಾನ ಮಾಡಿಸಿದ್ರು ಒಳ್ಳೆಯದಾಗತ್ತೆ.